ಒಳಾಂಗಣ ಕ್ರೀಡಾಂಗಣಕ್ಕೆ ಪರಮೇಶ್ವರ್ ಹೆಸರು. ಪರಮೇಶ್ವರ್ ಒಳ್ಳೆ ವ್ಯಕ್ತಿ, ಅವರಿಗೆ ಈ ವಿವಾದ ಬೇಕಿರಲಿಲ್ಲ ಅಂತ ತುಮಕೂರಿನಲ್ಲಿ ಬಿಜೆಪಿ ಶಾಸಕ ಜ್ಯೋತಿ ಗಣೇಶ್ ಹೇಳಿಕೆ ಕೊಟ್ಟಿದ್ದಾರೆ. ಅಧಿಕಾರಿಗಳು ಹಾಗೂ ಬೆಂಬಲಿಗರು ದಾರಿ ತಪ್ಪಿಸಿದ್ದಾರೆ. ನರೇಗಾದಲ್ಲಿ ಗಾಂಧಿ ಹೆಸರು ತೆಗೆದಿದ್ದಕ್ಕೆ ಹೋರಾಟ ಮಾಡುತ್ತಾರೆ, ಇಲ್ಲಿ ನೋಡಿದ್ರೆ ಪರಮೇಶ್ವರ್ ಹೆಸರು ಇಡ್ತಾರೆ ಅಂತ ಜ್ಯೋತಿ ಗಣೇಶ್ ಹೇಳಿಕೆ ಕೊಟ್ಟಿದ್ದಾರೆ. ಒಳಾಂಗಣ ಕ್ರೀಡಾಂಗಣಕ್ಕೆ ಪರಮೇಶ್ವರ್ ಅವರ ಹೆಸರು ಇಟ್ಟಿದ್ದರ ಬಗ್ಗೆ ಈಗ ಚರ್ಚೆ ಜೋರಾಗಿದೆ. ತಾರೀಕಿಂದ ಒಂದು ಒಲಿಂಪಿಕ್ಸ್ ತುಮಕೂರಿನಲ್ಲಿ ಅತ್ಯುತ್ತಮವಾದಂತಹ ಒಂದು ಕ್ರೀಡಾಕೂಟವನ್ನ ಮಾನ್ಯ ಪರಮೇಶ್ವರ್ ಸಾಹೇಬರು ವಹಿಸ್ಕೊಂಡು ಇಲ್ಲಿ ತಂದು ಮಾಡ್ತಿದ್ರು. ಅದು ಪೂರಕವಾಗಿ ಇವತ್ತೊಂದು ಏನೋ ಒಂದು PPT ಪ್ರೆಸೆಂಟೇಷನ್ ತರ ಏನೋ ಒಂದು ಮಾಡಿದ್ದಾರೆ. ಆದರೆ ನಿನ್ನೆ ಒಂದು ಮಹಾತ್ಮ ಗಾಂಧಿ ಆವರಣದಲ್ಲಿರುವಂಥ ಸಭಾಂಗಣಕ್ಕೆ ಅವ್ರಿಗೆ ಗೊತ್ತೋ ಇಲ್ವೋ ಗೊತ್ತಿಲ್ಲ, ಅಧಿಕಾರಿಗಳು ಇಲ್ಲ ಭಟ್ಟಂಗಿಗಳು ಅವರ ಹೆಸರಿಟ್ಟು ಇವತ್ತು ಒಂದು ರಾಜ್ಯ ಮಟ್ಟದ ಇದು ನ್ಯೂಸ್ ಆಗಿದೆ. ಆದ್ರಿಂದ ನಾವು ಭಾರತೀಯ ಜನತಾ ಪಾರ್ಟಿ ಇವತ್ತು ಜನರ ನಾಡಿ ಮಿಡಿತ ಏನಿದೆ ಯಾರು ಕೂಡ ಅದನ್ನು ಲೈಕ್ ಮಾಡಲ್ಲ. ಗೊತ್ತಲ್ಲ, ಒಂದು ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ನಲ್ಲಿ, ಅದು ಮಹಾತ್ಮ ಗಾಂಧಿ ಸ್ಟೇಡಿಯಂ ಹೆಸರಿರುವಂಥ ಒಂದು ಜಾಗದಲ್ಲಿ ಇವ್ರು ಯಾರೋ ಏನೋ ಪ್ಲೀಸ್ ಮಾಡೋದಕ್ಕೆ ಮಾಡೋದು. ವೈಯಕ್ತಿಕವಾಗಿ ಪರಮೇಶ್ವರ್ ಅವರು ಎಲ್ಲರಿಗೂ ಕೂಡ ಚೆನ್ನಾಗಿರ್ತಿದ್ವಿ ನಾವೆಲ್ಲರೂ ಕೂಡ. ಅವರು ಅತ್ಯಂತ ಸಾತ್ವಿಕ ವ್ಯಕ್ತಿ ಮತ್ತು ಅವರೆಲ್ಲೂ ಕೂಡ ಕಾಂಟ್ರವರ್ಸಿಗೆ ಹೋಗಲ್ಲ. ಅವ್ರಿಗೆ ಶತ್ರುಗಳು ಕೂಡ ಇಲ್ಲ, ಎಲ್ಲ ಪಕ್ಷದಲ್ಲೂ ಕೂಡ ಅವ್ರಿಗೆ ಮಾತಾಡ್ತಾರೆ. ಇನ್ನು ರಾಜಕೀಯ ಜೀವನದಲ್ಲಿ ಅತ್ಯುನ್ನತವಾದಂಥ ಜಾಗಕ್ಕೆ ಹೋಗುವಂಥ ಒಂದೆರಡು ಅವಕಾಶಗಳು ಬಂದಿತ್ತು, ಈಗಲೂ ಕೂಡ ಅವಕಾಶ ಇದೆ. ಆದರೆ ಈ ಸಂದರ್ಭದಲ್ಲಿ ಆ ಒಂದು ಜಾಗ ತಾವೆಲ್ಲ ನೋಡಿದ್ದೀರಾ, ಅದು ಸ್ಪೋರ್ಟ್ಸ್ ಕಾಂಪ್ಲೆಕ್ಸು, ನಾವು ಶೆಡ್ ಅಂತ ಹೇಳಲ್ಲ ಅದಕ್ಕೆ ಪೂರ್ತಿ. ಅದು ಮಹಾತ್ಮ ಗಾಂಧಿ ಕ್ರೀಡಾಂಗಣದ ಆವರಣ. ಮಹಾತ್ಮ ಗಾಂಧಿ ಕ್ರೀಡಾಂಗಣ ಆವರಣ ಅಂದರೆ ಎರಡೆರಡು ಮಾಡೋಕ್ಕಾಗಲ್ಲ. ಕ್ರೀಡಾಂಗಣ ಆವರಣ 1978ರಲ್ಲಿ ಶುರುವಾದಂಥ ಆ ಒಂದು ಕ್ರೀಡಾ ಸಂಕೀರ್ಣ ಮೊನ್ನೆ ಸ್ಮಾರ್ಟ್ ಸಿಟಿನಲ್ಲಿ ಒಂದು 50 ಕೋಟಿಗಿನ್ನ ಜಾಸ್ತಿ ಖರ್ಚು ಮಾಡಿ ಅದನ್ನು ಎಲ್ಲ ಕೂಡ ಇವತ್ತು ರಿನೋವೇಟ್ ಆಗಿ ಅತ್ಯುತ್ತಮವಾದಂಥ ಒಂದು ಕ್ರೀಡಾ ವಾತಾವರಣ ನಿರ್ಮಾಣವಾದಂಥ ಜಾಗ ಆಗಿದೆ. ಆದ್ದರಿಂದ ಯಾರು ಅಧಿಕಾರಿಗಳು ಮಿಸ್ಲೀಡ್ ಮಾಡೋರ ಇಲ್ಲ ಯಾರ ಅವ್ರ ಹಿಂದೆ ಮುಂದೆ ಅವರ ರಾಜಕೀಯವರು ಮಿಸ್ಲೀಡ್ ಮಾಡಿ ನನ್ನ ಲೆಕ್ಕ ಅವ್ರಿಗೆ ಕ್ರೀಡಾಂಗಣಕ್ಕೆ ಪರಮೇಶ್ವರ್ ಅವರ ಹೆಸರು, ಮತ್ತೊಂದು ಕಡೆ ರಾಜಕೀಯ ಹೆಸರಿಟ್ಟಿದ್ದಕ್ಕೆ ಪರಮೇಶ್ವರ್ ಸಮರ್ಥನೆ ಕೊಟ್ಟಿದ್ದಾರೆ. ಬಿಜೆಪಿಗೆ ಕೌಂಟರ್ ಕೊಟ್ಟಿದ್ದಾರೆ. ಗಾಂಧಿ ಹೆಸರು ತೆಗಿತೀವಿ ಅಂತ ಹುಚ್ಚರು ಹೇಳಬೇಕಷ್ಟೇ. ಸ್ಟೇಡಿಯಂ ಅಭಿವೃದ್ಧಿ ಮಾಡಿದ್ದಕ್ಕೆ ನನ್ನ ಹೆಸರಿಡೋದಕ್ಕೆ ಒತ್ತಾಯಿಸಿದ್ದಾರೆ. ನಾನ್ ಮಾಡಿರೋ ಕೆಲಸಕ್ಕೆ ಅಲ್ಲಿ ಹೆಸರಿಡ್ತೀವಿ ಅಂತ ಹೋಗಿದ್ದಾರೆ. ಬಿಜೆಪಿಯವರು ರಾಜಕೀಯ ಮಾಡೋದಕ್ಕೆ ಹೊರಟಿದ್ದಾರೆ ಅಂತ ಪರಮೇಶ್ವರ್ ಕಿಡಿಕಾರಿದ್ದಾರೆ. ಪ್ರತಿಭಟನೆ ಮಾಡಿ ನಿನ್ನೆಲ್ಲ ಅದು ಒಂದು ಶೆಡ್ಡು. ಮಹಾತ್ಮ ಗಾಂಧಿ ಸ್ಟೇಡಿಯಂ ಹೆಸರು ತೆಗಿತಾರೇನ್ರಿ ಯಾರಾದ್ರೂ? ಆ ರೀತಿ ಆರೋಪ ಮಾಡ್ತಾರೆ. ನಾವು ಮಹಾತ್ಮ ಗಾಂಧಿ ಹೆಸರನ್ನ ಇಟ್ಟಿರ್ಬೇಕು ಅಂತ ಹೇಳಿ ನಾವು ಹೋರಾಟ ಮಾಡ್ತಾ ಇದ್ವಿ ಮನ್ರೇಗಾಗೆ. ಮಹಾತ್ಮ ಗಾಂಧಿ ಸ್ಟೇಡಿಯಂ ತೆಗಿತಾ ಇದ್ದಾರೆ ಅಂತ ಯಾರಾದ್ರೂ ಹೇಳಿದ್ರೆ ಅದು ಹುಚ್ಚರು ಹೇಳಬೇಕಷ್ಟೇ. ಅದು ಅಲ್ಲಿ ಒಂದು ಹೊರಗಡೆ ಒಂದು ಶೆಡ್ ಇದೆ, ಅದನ್ನ ಕಾಂಪ್ಲೆಕ್ಸ್ ತರ ಮಾಡಿದ್ದಾರೆ, ಇಂಡೋರ್ ಕಾಂಪ್ಲೆಕ್ಸ್. ಸೆಪ್ಟೆಂಬರ್ನಲ್ಲಿ ನನಗೂ ಗೊತ್ತಿಲ್ಲ, ನಮ್ಮ ಅಲ್ಲಿನ ಸ್ಪೋರ್ಟ್ಸ್ ಮ್ಯಾನ್ಗಳೆಲ್ಲ ಪತ್ರ ಕೊಟ್ಟಿದ್ದಾರೆ, ಎಲ್ಲ ರುಜು ಮಾಡಿ ಪರಮೇಶ್ವರ್ ಹೆಸರಿಡಬೇಕು. ನನಗೆ ಗೊತ್ತಿಲ್ಲ. ಈಗ ಮೊನ್ನೆ ಹೇಳಿದಾಗ ಆಯ್ತಪ್ಪ ಅವ್ರನ್ನ ಕೇಳ್ಕೊಳ್ಳಿ, ನನಗೇನು ಅದಕ್ಕೆ ಸಂಬಂಧ ಇಲ್ಲ ಅಂತ ಹೇಳಿದೆ. ಅವರು ಇಲ್ಲ ನೀವು ಸ್ಪೋರ್ಟ್ಸ್ ಮ್ಯಾನ್ ಆಗಿದ್ದವರು, ತುಮಕೂರಿಗೆ ಕ್ರಿಕೆಟ್ ಸ್ಟೇಡಿಯಂ ತರ್ತಾ ಇದ್ದೀರಿ, ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ ಬಂದಿದೆ, ಆಮೇಲೆ ತುಮಕೂರು ಸ್ಟೇಡಿಯಮ್ಮನ್ನು ನೀವೇ ಮುಂದೆ ನಿಂತ್ಕೊಂಡು ಮಹಾತ್ಮ ಗಾಂಧಿ ಸ್ಟೇಡಿಯಮ್ಮನ್ನು ಭಾಳ ದೊಡ್ಡ ಪ್ರಮಾಣದಲ್ಲಿ ಚೆನ್ನಾಗಿ ಮಾಡಿಕೊಟ್ಟಿದ್ದೀರಿ, ಆಮೇಲೆ ಟೆನ್ನಿಸ್ ಕೋರ್ಟ್ ಮಾಡಿಕೊಟ್ಟಿದ್ದೀರಿ, ಇವೆಲ್ಲ ಮಾಡಿದ್ದೀರಿ, ನಿಮ್ಮ ಹೆಸರು ಇಡ್ತೀವಿ ಅಂತ ನಾವು ನಿಮಗೆ ಬಿಟ್ಟಿದ್ದಪ್ಪ ಅದು ಅಂತ ಹೇಳಿದೆ. ಅದಕ್ಕೆ ಅವರು ಪರಮೇಶ್ವರ್ ರಾಜಕೀಯ ಮಾಡೋಕ್ಕೆ ಹೋದರೆ ಮಹಾತ್ಮ ಗಾಂಧಿ ಸ್ಟೇಡಿಯಂ ಚೇಂಜ್ ಮಾಡೋಕ್ಕೆ ಎಲ್ಲ ತಪ್ಪು ಕಲ್ಪನೆ. ಅದೇನೋ ಒಂದು ಶೆಡ್ಡಿ ಅಲ್ಲ ರೀ, ನಾನು ಮಾಡಿರೋ ಕಾಂಟ್ರಿಬ್ಯೂಷನ್ಗೆ ಆ ಶೆಡ್ಡಿಗೆ ಒಂದು ಹೆಸರಿಡ್ತಾರೆ ಅಂದರೆ ಇವ್ರಿಗೆ ಹೊಟ್ಟೆ ಉರಿ ಅಂದರೆ ನಾನೇನಪ್ಪ ಮಾಡ್ತೀನಿ. ಬಿಜೆಪಿ ಪ್ರತಿಭಟನೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.